ತಿಂಡಿಗೆ ಏನು ಮಾಡಲಿ ಅತ್ತೆ? ನೀವು ಉಪ್ಪಿಟ್ಟು ನಿಮ್ಗೆ ಇಷ್ಟ ಆಗಲ್ವಂತೆ, ಆದರೆ ಮಾವನಿಗೆ ಉಪ್ಪಿಟ್ಟು ಇಷ್ಟ ಅಲ್ವಾ, ಅದಕ್ಕೆ ನೀವು ಮನೆ ಕೇಳ್ಬಿಟ್ಟು ಮಾಡೋಣ ಅಂತ ಸುಮ್ಮನಾಗಿದ್ದೆ. ಅಯ್ಯೋ ನನಗೆ ಆಳು ಉಪ್ಪಿಟ್ಟು ಬೇಡಮ್ಮ. ನನಗೆ ತಿಂದರೆ ಸಂಜೆ ಗಂಟೆ ಇದೆ ಉರಿತಾನೆ ಇರುತ್ತೆ, ಅದಕ್ಕೆ ನಾನು ಉಪ್ಪಿಟ್ಟು ತಿನ್ನಲ್ಲ. ಕೆಲಸ ಮಾಡು, ನಿಮ್ಮ ಮಾವನಿಗೆ ಇಷ್ಟ ಅಲ್ಲ, ಉಪ್ಪಿಟ್ಟು ಮಾಡು, ಅದೇ ಒಗ್ಗರಣೆಗೆ ಶಾವಿಗೆ ಹಾಕ್ಬಿಡು. ಶಾವಿಗೆ ತಿಂದರೆ ನಂಗೆ ಚೆನ್ನಾಗಿರ್ತೈತೆ, ಅದಕ್ಕೆ ನಿಮ್ಮ ಮಾವನಿಗೆ ರವೆಲ್ಲ ಹಾಕು, ನನಗೆ ಶಾವಿಗೆ ಮಾಡಿಕೊಡು. ನಿಮ್ಗೇನು ಬೇಕೋ ನೋಡ್ರಿ. ಅಯ್ಯೋ ಬಿಡತ್ತೆ, ಎಲ್ರಿಗೂ ಒಂದು ತಿಂಡಿ ಮಾಡೋಕ್ಕಾಗುತ್ತಾ? ಶಾವಿಗೆ ಏನೋ ರವೆದು ಇರ್ತೈತಲ್ಲ, ಅದನ್ನೇ ಎಲ್ಲರೂ ತಿಂದರೆ ಆಯಿತು, ಏನಂತೀರಾ? ಅಯ್ಯೋ ಶೋಭಾಗೆ ಅದೆರಡು ಇಷ್ಟ ಆಗಲ್ಲಮ್ಮ, ಅದಕ್ಕೆ ಅವ್ಳಿಗೆ ಏನು ಬೇಕು ಅಂತ ಕೇಳ್ಬಿಟ್ಟು ಅವ್ಳಿಗೆ ಮಾಡ್ಕೊಟ್ಬಿಡು. ಇನ್ನು ನಿನ್ನ ಗಂಡ ಬಿಡು, ಯಾವ್ದು ಬೇಕೋ ಅದು ತಿನ್ಕೊತಾನೆ. ನಿನ್ನ ಚಿಕ್ಕ ಮೈದ್ನ ಅಂತೂ ಇಲ್ಲ, ಅವನು ಬೆಂಗ್ಳೂರಿಗೆ ಹೋಗಿದ್ದಾನೆ, ನೋಡು ಏನು ಮಾಡ್ತೀಯಾ ಅಂತ. ಹೌದಾ ಅತ್ತೆ? ಸರಿ ಅತ್ತೆ, ಹಂಗೆ ಮಾಡ್ತೀನಿ ಬಿಡಿ. ಅವಳಿಗೆ ಏನು ಬೇಕು ಅಂತ ಕೇಳ್ಬಿಟ್ಟು ಮಾಡ್ಕೊಟ್ಬಿಡ್ತೀನಿ. ಸರಿಮ್ಮ. ಅಯ್ಯೋ ಇದ್ಯಾಕ್ರಿ, ನೀವು ಯಾವಾಗ ಬಂದ್ರಿ? ಅಲ್ಲ ಸುಮ್ಮನೆ ಬಂದು ನಿಂತ್ಕೊಬಿಟ್ಟಿದ್ದೀರಲ್ಲ, ಯಾಕೆ ಏನಾಯ್ತು? ಅಯ್ಯೋ ಇವರ, ನಾನು ಮಾತಾಡ್ತಾ ಇದ್ದೀನಿ, ಸೈಲೆಂಟ್ ಆಗಿದ್ದಾರಲ್ಲ ರೀ, ನಿಮ್ಮನ್ನೇ. ಗಂಗಾ, ಅದು ಗಂಗಾ, ನಿಮ್ಮ ವಿಷಯ ಗೊತ್ತಾಯ್ತಾ? ವಿಷಯ? ಏನು ವಿಷಯ ರೀ? ಯಾಕೆ ಏನಾಯ್ತು? ಅದು ನಿನ್ನ ಗೌರಿ ಗಂಡ ಇದ್ದಾನಲ್ಲ ಕೆಂಚ, ಅವನು ಹೋಗ್ಬಿಟ್ನಂತೆ ಕಣೆ. ಅಯ್ಯೋ ಹೌದಾ ರೀ? ಯಾವಾಗಂತೆ? ಅಲ್ಲ ಏನಾಗುತ್ತಂತೆ? ಅವ್ನು ಚೆನ್ನಾಗೇ ಇದ್ನಲ್ಲ, ಅಲ್ಲ ಇತ್ತೀಚೆಗಷ್ಟೇ ಬಂದು ಹೋಗಿದ್ಲು ಅವನ ಹೆಂಡ್ತಿನೂ, ನನ್ನ ಗೌರಿ ಮಗಳು. ಆದರೆ ಆವಾಗೆಲ್ಲ ಏನು ಹೇಳಿರಲ್ಲ ಅವಳು, ಆರೋಗ್ಯ ಸಮಸ್ಯೆ ಎಲ್ಲ ಏನು ಇಲ್ಲಲ್ಲ ಅನ್ಸುತ್ತೆ. ಏನಾಗುತ್ತಂತೆ ರೀ? ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ ಕಣೆ, ಇದಕ್ಕೆ ಮೊದಲೇ 2 ಸರಿ ಆಗಿತ್ತಂತೆ. ಪಾಪ ಅವನು ಹೇಳ್ಕೊಂಡಿರಲಿಲ್ಲ ಅಷ್ಟೇ ಮನೆಯಲ್ಲಿ, ಪಾಪ ಹೋಗ್ಬಿಟ್ನಂತೆ. ಅತ್ತೆ ಯಾವಾಗ ಏನಾಯ್ತು ಅತ್ತೆ? ಅವ್ರು ನಿಮ್ಗೆ ಏನಾಗಬೇಕು? ಅದು ಅವರು ನಮಗೆ ಸಂಬಂಧಿಕರಾಗಬೇಕಮ್ಮ, ಪಾಪ ಹೋಗ್ಬಿಟ್ರಂತೆ, ಅದನ್ನೇ ನಿಮ್ಮ ಮಾವ ಹೇಳ್ತಾ ಇದ್ದಾರೆ. ಓ ಹೌದಾ, ಸರಿ ಅತ್ತೆ. ಹಾಗಾದ್ರೆ ನೀವಿಬ್ರು ಹೋಗ್ಬೇಕಲ್ಗೆ? ಇಲ್ಲ ಇಲ್ಲ ಇಲ್ಲ, ನಾವೆಲ್ಲ ಏನು ಹೋಗಂಗಿಲ್ಲ, ಅವರೇ ಮಾಡ್ಕೋತಾರೆ. ಅಲ್ಲ ಅತ್ತೆ, ಸಂಬಂಧಿಕರು ಅಂತ ಇದ್ದೀರಾ, ನೀವು ಹೋಗಲ್ವಾ? ನೀವು ಹೋಗದೆ ಹೋದರೆ ಅವ್ರು ಏನು ಅನ್ಕೋತಾರೆ ಏನೋ ಪಾಪ. ಇಲ್ಲಮ್ಮ, ಅವರೆಲ್ಲ ಏನು ಅನ್ಕೊಳಲ್ಲ. ಸರಿ ಅತ್ತಲ್ಲ ಬಿಡು, ಹೋಗು, ನಿಂಗೆ ಏನೋ ಕೆಲಸ ನೋಡ್ಕೋ. ಆದರೂ ಈ ಅತ್ತೆ ನನಗೆ ಏನು ಕರೆಕ್ಟಾಗಿ ಹೇಳಲ್ಲಪ್ಪ, ಏನಾದರೂ ಒಂದು ಬಚ್ಚಿಡ್ತಾನೆ ಇರ್ತಾರೆ. ಯಾಕೆ ಸೊಸೆ ಏನೋ ಕೇಳ್ತಾಳಲ್ಲ, ಹೇಳ್ಬೇಕು ತಾನೆ ಅವ್ರು ನಿಂಗೆ ಏನಾಗಬೇಕು ಅಂತ, ಯಾಕೆ ಸುಮ್ಮನೆ ಕಳಿಸ್ಬಿಟ್ಟೆ? ಅವ್ರು ಏನು ಅನ್ಕೊಂಡ್ರೆ? ಅಯ್ಯೋ ಬಿಡ್ರಿ, ಅದೆಲ್ಲ ಬಿಡ್ರಿ, ಅವಳಿಗೆ ಹೇಳ್ಬೇಕು ಅನ್ನೋದೇನಿಲ್ಲ, ಅವಳಿಗೆ ಅರ್ಥನೂ ಆಗಲ್ಲ ಬಿಡಿ, ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಸರಿ, ಇವಾಗ ಏನು ಮಾಡೋಣ? ನಾವಾಗಂತೂ ಹೋಗಿ ನೋಡ್ಕೊ ಬರೋಕ್ಕಂತೂ ಆಗಲ್ಲ, ಹೋಗ್ಲಿ ಬಿಡಿ ಅಂದಂಗಿರಿ. ನಾನು ವಿಷಯನ ಅಮ್ಮಂಗೆ ಬರ್ತೀನಿ. ಸರಿ ನಡಿ, ನಾನು ಇವನ ಮನೆಗೆ ಹೋಗ್ಬೇಕು. ಏನಪ್ಪ ಏನವನು ಸೌದೆ ಎತ್ಕೊಂಡು ಹೋಗಿ ಹಾಕು ಅಂತ ಹೇಳಿದ್ದೆ ಅವನಿಗೆ ಮಿಲ್ಲಿಗೆ. ಅವನ ಮಗ ಏನು ಕೆಲಸ ಮಾಡಲ್ಲ. ಅವನಿಗೆ ಹೇಳ್ಬಿಟ್ಟು ಹಂಗೆ ಬ್ಯಾಂಕ್ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಬಾ. ಹೌದಾ, ಸರಿ ಒಂದು ಕೆಲಸ ಮಾಡಿ, ನಿಮ್ಮ ಗಾಡಿ ನಾನು ಬರ್ತೀನಿ, ನನ್ನ ಬಿಟ್ಬಿಟ್ಟು ನೀವು ಹಂಗೆ ಹೋಗೋರಂತೆ. ಬಾ, ಅದೇ ಹೇಳಿದ್ದು ನಾನು ನಿನಗೆ. ಅಯ್ಯ ಅದೇನು ಅಡಿಕೆ ಅಂತ ಕೊಟ್ಟಿದ್ದಾನೋ ಏನೋ, ಅಗಿಯೋಕ್ಕಾಗಲ್ಲ ಏನಿಲ್ಲ. ನನ್ನ ಕುಟಾಣಿ ಇಲ್ಲೇ ಎಲ್ಲೋ ಇತ್ತು, ಎಲ್ಲಿ ಬಿಡ್ತೀರೇನೋ, ಅದು ಬೇಕಾದಾಗ ಸಿಗೋದೇ ಇಲ್ಲ ಕೈಗೆ. ಇವಳನ್ನ ಕೇಳಿದ್ರೆ ನನ್ನ ಕೈಲಾಗಲ್ಲ, ನೀನೇ ಹುಡುಕಿ ಎತ್ಕೊ ಅಂತಾಳೆ. ಸುಮ್ಮನೆ ಯಾಕೆ ಬೇಕು, ನನ್ನ ಕೈಯಲ್ಲಿ ದೋಡೋಕ್ಕೂ ಆಗಲ್ಲ, ಏನು ಮಾಡಲಿ? ಇನ್ನು ಅವಳ ಮಗಳು, ಇನ್ನು ಅವಳನ್ನ ಕೇಳೋದೇ ಬೇಡ, ಅವಳ ಅಮ್ಮಂಗಿಂತ ಹೆಚ್ಚಾಗಿ ಆಡ್ತಾಳೆ. ಏನನ್ನ ಕೇಳೋಕೋದ್ರೆ ನಾನು ಕೊಡಲ್ಲ, ಅವ್ರು ನೀನೇ ಮಾಡ್ಕೊಂಡು ಮುದುಕಿ ಅಂತಾಳೆ. ಎಲ್ಲದೂ ಹೋಗಲಿ ಬಿಡು, ವಯಸ್ಸಾಗೋಯ್ತು. ನನ್ನ ಮಾತಿಗೆ ಏನೂ ಬೆಲೆ ಇಲ್ಲ, ಎಲ್ಲ ಅವ್ರದ್ದೇ ರಾಜ್ಯ ಭಾರ ಆಗ್ಬಿಟ್ಟೈತೆ. ತಪ್ಪು ಮಾಡಿಬಿಟ್ಟೆ ನಾನು. ಏ ಅಜ್ಜಿ, ಏನು ಮಾತಾಡ್ತಾ ಇದೀಯಾ? ಒಬ್ಳೆ ಏನೋ ಮಾತಾಡ್ತಾ ಇದೀಯಾ? ನನ್ನ ಬೈಕೋತಾ ಇದೆಯಾ? ಅಮ್ಮಂಗೆ ಹೇಳ್ಬೇಕಾ ನಿನಗೆ? ಅಯ್ಯೋ ನನ್ನ ಬಂಗಾರ, ನಾನೇನೋ ಬೈಕೊಂತೀನಮ್ಮ? ಇಲ್ಲ, ನನ್ನ ಪುಟ್ಪುಟಾಣಿ ಬಂಗಾರ ಎಲ್ಲೋ ಇದ್ಲು ಕಾಣಿಸ್ತಾನೆ ಇಲ್ವಲ್ಲ ಅಂತ ಹುಡ್ಕಾಡ್ತಿದ್ದೆ, ನೀನು ಬಂದ್ಬಿಟ್ಟು ನನ್ನ ಬೈಕೊಂತೀಯ ಅಂತ. ಇಲ್ಲೋ ಬಂಗಾರ, ನಾನು ಯಾಕೆ ನೀನು ಬೈಕೊಂಡ್ಲಿ? ನೀನು ನನಗೆ ಸಹಾಯ ಮಾಡ್ತೀಯಾ, ಹೇಳೋಕೆ ಕುಟ್ಕೊಡ್ತೀಯಾ, ಕುಟೋರಿ ಹುಡ್ಕೊಡ್ತೀಯ ತಾನೇ, ನಾನೇ ಕಂದ ಬೈಕೊಂಡ್ಲಿ? ಇಲ್ಲಮ್ಮ. ಏ ಕಳ್ಳಜ್ಜಿ, ನಾನು ಕೇಳಿಸ್ಕೊಂಡೆ, ನೀನು ನನ್ನ ತಾನೇ ಬೈತಾ ಇದ್ದಿದ್ದು. ನಾನು ಕೇಳಿದ್ರೆ ಇವಾಗ ಅಮ್ಮಂಗೆ ಹೇಳ್ಬಿಡ್ತೀರಿ ಅಂತ ಇಲ್ಲ ಅಂತೀಯಾ? ಕಳ್ಳಿ ನೀನು. ಓ ಹೌದಾ, ನೀನು ಕೇಳಿಸ್ಕೊಬಿಟ್ಟ. ನಾನು ಯಾಕೆ ನಿನ್ನ ಬೈಕೊಂಡು ಹೇಳು? ನೀನು ನನಗೇನು ಸಹಾಯ ಮಾಡಲ್ಲಪ್ಪ, ನಾನು ನಿಮ್ಮ ಅಜ್ಜಿ ತಾನೇ, ನೀನು ನನಗೇನು ಸಹಾಯ ಮಾಡ್ತೀಯಾ? ನಾನ್ಯಾಕೆ ನಿಮ್ಗೆ ಸಹಾಯ ಮಾಡಬೇಕು? ಹಾಂ ಹೇಳು, ನಿಂಗೇನು ಕಣ್ ಕಾಣಿಸಲ್ವಾ? ಮೊನ್ನೆ ಅಷ್ಟು ಆಪರೇಷನ್ ಮಾಡಿಸ್ಕೊ ಬಂದಿದ್ಯಾ ನೋಡು, ನಾನು ನಿಂಗೆ ಚೆನ್ನಾಗಿ ಕಾಣಿಸ್ತೀನಿ ತಾನೆ, ನೀನೇ ಸಹಾಯ ತಗೋ ಎಲ್ಲನೂ. ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು ಗೊತ್ತಾ?
ಹ್ಞೂ ಅಮ್ಮ ಗೊತ್ತು, ನನ್ನ ಕೆಲಸ ನಾನೇ ಮಾಡ್ಕೋಬೇಕು. ಆದರೆ ನನಗೆ ವಯಸ್ಸಾಗೈತಲ್ಲ, ನೀನು ತಾನೇ ಮಾಡಬೇಕು. ಮಾಡಿಕೊಡು ಕಂದ. ನೀನು ನಂಗೆ ಸಹಾಯ ಮಾಡಿದ್ರೆ ನಾನು ನಿನಗೆ ತಿನ್ನೋಕ್ಕೆ ಕಾಸು ಕೊಡ್ತೀನಿ, ಸರಿನಾ? ನೀನು ನನಗೆ ಕಾಸು ಕೊಡ್ತೀಯಾ? ಸರಿ, ಹಾಗಿದ್ರೆ ಹೇಳು, ನಾನು ನಿಂಗೇನು ಸಹಾಯ ಮಾಡಬೇಕು? ಇರೋಕ್ಕೆ ಕುಟ್ಕೊಡ್ಬೇಕಾ? ಕುಟ್ಕೊಡ್ಬೇಕು. ಅದಕ್ಕೆ ಮೊದಲು ಕುಟಾಣಿ ಬೇಕಲ್ಲ, ಎಲ್ಲೈತಂತ ಹುಡ್ಕೊ ಬರ್ತೀಯಮ್ಮ? ಹ್ಞೂ ಸರಿ, ಹುಡ್ಕೊಂಬಂದು ಕೊಡ್ತೀನಿ ಇರು. ನಾನು ನಿಂಗೆ ಎಲ್ಲರಿಗೆ ಕೊಡ್ತೀನಿ, ನೀನು ನಂಗೆ ತಿನ್ನೋಕೆ ಕಾಸು ಕೊಡಬೇಕು, ಸರಿನಾ? ಕೊಡ್ತೀನಿ, ಹೋಗಿ ಹುಡ್ಕೊಬರೋ. ಹಾಂ, ಅಬ್ಬಬ್ಬ, ತಾಯಿ ಅವ್ರ ಅಮ್ಮನಕಿಂತ 2 ಕೈ ಮೇಲೆ ಅವಳು ಇವಳು. ಅಮ್ಮ, ಏನು ಮಾಡ್ತಾ ಇದೆಯಮ್ಮ? ಬಾ ಗಂಗ, ಹಿಂಗೆ ಕುತ್ಕೊಂಡಿದ್ದೆ, ಊಟ ಆಯಿತು. 2 ಕೈ ನಾನು ಕುತ್ಕೊಂಡಿದ್ದೆ, ಬಾ. ನನಗೆ ಊಟ ಎಲ್ಲ ಮಾಡ್ದಮ್ಮ? ಆಯಿತು. ಯಾಕೆ ಅಷ್ಟೊಂದು ಗಾಬರಿಯಾಗಿ ಕಾಣಿಸ್ತಿದ್ದಲ್ಲ, ಯಾಕೆ ಏನಾಯಿತು? ಅಮ್ಮ, ಅದೇನು ಗೊತ್ತಾ, ಗೌರಿ ಗಂಡ ಕೆಂಚ ಇದ್ನಲ್ಲ, ಅವನು ಹೋಗ್ಬಿಟ್ನಂತಮ್ಮ. ಇವಾಗ ಇವ್ರು ಬಂದಂಗೆ ಅಂದರು. ಕೇಳ್ಬಿಟ್ಟು ಯಾಕೋ ನನಗೆ ಬೇಜಾರಾಗೋಯ್ತು. ಅಯ್ಯೋ ಹೌದಾ? ಪಾಪ ಏನಾಗಿತ್ತಂತೆ? ಚೆನ್ನಾಗೇ ಇದ್ನಲ್ಲ ಅವನು. ಹ್ಞೂ ಅಮ್ಮ, ಅದು ನನಗೊಂದು ವಿಷಯ ಹೇಳಿರಲಿಲ್ಲ. ಇವಾಗ ಇತ್ತೀಚೆಗೆ 1-2 ತಿಂಗಳಾಗಿತ್ತು. ನಮ್ಮ ಮನೆಗೆ ಅಂದರೆ ಮನೆ ಒಳಗಡೆ ಬಂದಿದ್ದಿಲ್ಲ, ಗೌರಿ ಮಗಳೂ ರೇಣಮ್ಮ ಇಬ್ಬರು ಬಂದು ನಾನು ನೋಡಬೇಕು ಅಂದ್ಲಂತೆ ಮಗಳು. ಅದಕ್ಕೆ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋದ್ರಮ್ಮ. ಹೌದಾ? ಅಂದರೆ ಗೌರಿ ಮಗಳು ಬಂದಿದ್ಲಾ? ನೀನು ನಂಗೆ ಯಾಕೆ ಹೇಳಿಲ್ಲ? ನಾನು ಮಾತಾಡ್ಸ್ತಾ ಇದ್ನಾ ಪಾಪ. ಹೌದಮ್ಮ, ನಿನ್ನ ಕೇಳಿದ್ಲು, ಆದರೆ ನಾನೇ ಬೇಡ ಅಂದೆ. ಯಾಕಂದರೆ ಸುಮ್ಮನೆ ಇಲ್ಲಿ ಕರ್ಕೊಬಂದರೆ ಸುಮ್ಮನೆ ಜಗಳ ರಾಮಾಯಣ ಆಗುತ್ತೆ ಅಂದ್ಬಿಟ್ಟು ನಾನೇ ಹಂಗಿಂದ ಹಂಗೆ ಕಳಿಸ್ಬಿಟ್ಟೆ. ಎಷ್ಟು ಒಳ್ಳೆ ಮನಸ್ಸು ಗೊತ್ತಮ್ಮ ಅವಳಿಗೆ. ಡಾಕ್ಟ್ರು ಓದ್ತಾ ಇದ್ದಾಳಂತೆ ಅವಳು. ಒಂದು ಚೂರು ಜಂಬ ದುರಂಕಾರ ಏನೂ ಇಲ್ಲ. ದೊಡ್ಡ ಕಾಳು ಬಂದಿದ್ರು ಅವರು. ನನ್ನ ದೊಡ್ಡಮ್ಮ ಯಾರ ಬಗ್ಗೆ ಕೇಳ್ತಾ ಇದ್ದಾಳೆ? ಗೌರಿ ಅಂದರೆ ನಮ್ಮಮ್ಮ ಅಲ್ವಾ? ಮಕ್ಕಳು ರೇಣವ ಅಂದರೆ ಆ ಅಮ್ಮನ ತಾನೆ. ಅವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ ಇವರು? ಹೌದಾ, ಡಾಕ್ಟ್ರು ಅಂತ ನೋಡ್ದಾ? ನಾನೇನು ಅನ್ಕೋಬಿಟ್ಟಿದ್ದೆ. ಒಳ್ಳೆ ವಿದ್ಯಾಭ್ಯಾಸನ ಕೊಡ್ಸವಳೆ. ಹೋಗ್ಲಿ ಬಿಡು, ಅವಳನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ. ಪಾಪ ಕೆಂಚ ಹೋಗ್ಬಿಟ್ಟಂತ. ಹೌದಮ್ಮ, ನನಗೂ ಕೇಳಿ ತುಂಬ ಬೇಜಾರಾಗೋಯ್ತು. ಅಷ್ಟೇ ಅಲ್ಲಮ್ಮ, ಗೌರಿ ಮಗಳು ರೇಣಮ್ಮ ಬರಬೇಕಾದ್ರೆ ನಮ್ಮ ಇವಳು ನಮ್ಮ ದೀವನ ಸಿಕ್ಕಿದ್ದಂತೆ. ಅವಳೇ ಅಂತ ನಮ್ಮ ಮನೆ ದಾರಿ ಹೇಳ್ತಾ ಇದ್ರು. ನಾವು ಬರಬೇಕಾದ್ರೆ ಸಿಕ್ಕಿದ್ಲು, ತುಂಬ ಲಕ್ಷಣವಾಗಿದ್ದಾಳೆ ಗೌರಿ ಮಗಳು ಅಂತ ಬಲೆ ಹೊಗಳ್ತಾ ಇದ್ರು ಇವಳನ್ನ. ಓ, ಹಾಗಾದರೆ ಅವತ್ತು ನನಗೆ ಅಡ್ಡ ಸಿಕ್ಬಿಟ್ಟು ಗಂಗಮ್ಮ ಮನೆಯಲ್ಲಿಂದ ಕೇಳಿದ್ದು ಅವರೇನಾ? ಓಹೋ, ಅವಳೇನಾ ಮಗಳು? ಆಹಾ, ಗೊಂಬೆ ಇದ್ದಂಗಿದ್ಲು. ಇದ್ರೆ ಇರ್ತಾರೆ ಬಿಡು, ನನಗೇನು. ನಾನು ಮೊದಲೇ ಗೊತ್ತಾಗಿದ್ರೆ ನಾನು ಅತ್ತೆ ಮಾತಾಡೋದಿಲ್ಲಿ, ಅವ್ರ ಮುಖ ನೋಡ್ತಾ ಇದ್ದಿಲ್ಲ. ಅಡ್ರೆಸ್ ಬೇರೆ ಹೇಳ್ಕಳಿಸ್ಬಿಟ್ಟೆ ನಾನೇ. ದೊಡ್ಡಮ್ಮ, ಯಾರು ತಿರೋಗಿರೋದು? ಅದನ್ನು ಬಂದು ಇಲ್ಲ ಕೇಳ್ತಾ ಇದ್ದೆ ನೀನು? ಅದು 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 ಏನಂದರೆ, ನಾ ಎಲ್ಲ ಕೇಳಿಸ್ಕೊಂಡೆ ದೊಡ್ಡಮ್ಮ. ನೀವು ಯಾರು ಸತ್ತೋದು ಅಂತ ಹೇಳ್ತಿದ್ರು. ಅವ್ರು ಸತ್ತ ನಮಗೇನು? ಅದನ್ನು ಬಂದು ನಮ್ಮ ಹತ್ರ ಹೇಳ್ಬಿಟ್ರೆ ನಾವೇ ಹತ್ಕೊಂಡಿದ್ದಾಗ ಹೋಗ್ಬಿಟ್ಟು ಅವ್ರಿಗೆ ಮಣ್ಣಾಕ್ ಬರಬೇಕಾ? ನಾನು ಹಂಗೆ ಹೇಳಿಲ್ಲಮ್ಮ, ಅದ್ರ ವಿಷಯ ತಿಳಿಸ್ಬೇಕು ಅಂತ ಬಂದೆ ಅಷ್ಟೇ. ನೋಡಿ ದೊಡ್ಡಮ್ಮ, ಅವ್ರು ನಮ್ಗೆ ಯಾರಿಗೂ ಪರಿಚಯ ಇಲ್ಲ, ಅವ್ರು ನಮ್ಗೆ ಅವಶ್ಯಕತೆನೂ ಇಲ್ಲ, ಸಂಬಂಧನೂ ಇಲ್ಲ. ಯಾರ್ಯಾರ ಬಗ್ಗೆನೂ ಬಂದು ನಮ್ಮ ಮನೆಗೆ ಹೇಳ್ಬೇಕಾಗಿಲ್ಲ ನೀನು. ಆಯಿತು, ಬಂದು ಹೇಳಿದಾಯ್ತಲ್ಲ, ಇನ್ನು ಹೋಗು. ಮುಚ್ಚೆ ಬಾಯಿ, ನಿಮ್ಮ ದೊಡ್ಡ ಒಂದು ಸ್ವಲ್ಪ ಮರ್ಯಾದೆ ಕೊಡಿ. ಯಾಕೆ ಹಿಂಗೆ ಮರ್ಯಾದೆ ಬಿಟ್ಟು ಮಾತಾಡ್ತೇನೆ ನೀನು? ಅಜ್ಜಿ, ನೀನು ಸೈಲೆಂಟಾಗಿ ಕುತ್ಕೋ. ಜಾಸ್ತಿ ಮಾತಾಡೋ ನಿನಗೂ ಅಷ್ಟೇ ನೋಡ್ಕೋ. ಅಮ್ಮ ಬಿಡು, ನಾನು ಹೋಗ್ತೀನಿ. ಗಂಗಾ ನಿಂತ್ಕೊಮ್ಮ. ಹೋದ್ರೆ ಹೋಗ್ತಾರೆ ಬಿಡು. ಅಜ್ಜಿ, ಸುಮ್ಮನೆ ಹಾಕಿ ತಿನ್ಕೊ, ಸೈಲೆಂಟಾಗಿದ್ದೆ ಸರಿ. ಜಾಸ್ತಿ ಮಾತಾಡ್ರೆ ನೋಡ್ಕೋ. ನಲ್ಲ ನಾನೇ ಬರಹ.